ವೆಂಕಟೇಶ್ ನಾಯಕ್ ಅವರೇ, ವೆಂಕಟೇಶ್ ನಾಯಕ್, ಒಂದು ಪ್ರಶ್ನೆ ಇದೆ ನಂದು. ಈ ಇರಾನ್ನಲ್ಲಿ ಈ ಥರದೊಂದು ವಾರ್ ನಡೀತಾ ಇದೆ ಅಂತ, ಅದಕ್ಕಿಂತ ಮುಂಚೆ ಏನಾಗುತ್ತೆ, ಆ ದೇಶದಲ್ಲಿ ಆ ಒಂದು ಪ್ರಭುತ್ವದ ವಿರುದ್ಧವಾಗಿ, ಆಳ್ವಿಕೆ ವಿರುದ್ಧವಾಗಿ ಒಂದು ಒಪಿನಿಯನ್ ಬಿಲ್ಡ್ ಆಯಿತು, ಅಲ್ಲಿ ಜೋರಾಗಿ ಬಿಲ್ಡ್ ಆಯಿತು. ಇವತ್ತು ಬಿಲ್ಡ್ ಆಗಿಬಿಡ್ತು, ಒಂದು ವಾರದಿಂದ ಬಿಲ್ಡ್ ಆಯಿತು ಅಂತ ನಾನು ಹೇಳಲ್ಲ. ಸಿನ್ಸ್ 37 ಇಯರ್ಸ್, ಅಂದರೆ ಖಮೇನಿಯ ರೆಜಿಮ್ ಯಾವತ್ತಿಗೆ ಸ್ಟಾರ್ಟ್ ಆಯಿತು ಅವತ್ತಿಂದ ಒಂದು ಒಪಿನಿಯನ್ ಶುರುವಾಯಿತು. ನಾವು ತುಂಬ ಮುಂದಕ್ಕೆ ಹೋಗ್ತಾ ಇದ್ವಿ, ಅಭಿವೃದ್ಧಿ ಕಡೆ ಹೋಗ್ತಾ ಇದ್ವಿ, ಫ್ಯಾಷನ್ ಕಡೆ ಹೋಗ್ತಾ ಇದ್ವಿ, ಆಧುನಿಕತೆಗೆ ನಾವೆಲ್ಲ ಹೆಜ್ಜೆ ಇಟ್ಟಿದ್ವಿ. ನಮ್ಮ ನೆಲನೆಲ್ಲ ಈ ಥರ ಮಾಡಿಬಿಟ್ರಲ್ಲ ಅಂತೇಳಿ 37 ವರ್ಷಗಳು ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ಜನರೇಷನ್ಸ್. ಅದು 2 ಯುವ ಜನಾಂಗವನ್ನು ಆ ದೇಶ ನೋಡಿಬಿಟ್ಟಿದೆ. ಆ 2 ಯುವ ಜನಾಂಗದವ್ರಿಗೆ ಈ ಫ್ಯಾಷನ್ನು, ಆಧುನಿಕತೆಯೋ, ಆಧುನೀಕರಣವೋ, ಒಂದು ಮಾಡರ್ನೈಸೇಷನ್ನು ಇದ್ರ ಪರಿಚಯ ಇಲ್ಲ. ಚೆನ್ನಾಗೇ ಇದ್ದಂತೆ ಬೇರೆ ದೇಶಗಳನ್ನು ಹೋಲಿಕೆ ಮಾಡಲ್ಲ. ಇಲ್ಲಿ ಇರಾನ್ ಕಥೆನೇ ಬೇರೆ, ಅಲ್ಲಿನ ಕಲ್ಚರ್ ಬೇರೆ ಇತ್ತು, ಅವರ ಒಂದು ಸಂಸ್ಕೃತಿ ಬೇರೆ ಇತ್ತು. ಒಂಥರ ಆಲ್ಮೋಸ್ಟ್ US ಫ್ರಾನ್ಸ್ ಥರನೋ ಕಾಣಿಸ್ತಾ ಇತ್ತು ಒಂದು ಕಾಲಕ್ಕೆ ಇರಾನು. ಈ ಥರ ಎಲ್ಲ ಮಾಡಿದ ಮೇಲೆ ಆ ಜನಗಳ ಒಪಿನಿಯನ್ ಬಲಿತು ಹೆಮ್ಮರವಾಗುವ ವೇಳೆಗೆ ಖಮೇನಿನವರು ಸುಸ್ತಾಗಿ, ಅಲ್ಲಿ ಖಮೇನಿ ಸತ್ತೋದ್ರು ಅಂತ ಹೇಳಿದ್ರೆ ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಆ ಬೆಂಕಿಯಿಂದ ಒಂದು ಮಹಿಳೆ ಸಿಗರೇಟ್ ಸೇರ್ತಾ ಇದ್ದಾಳೆ ಅಂತ ಬಂದಾಗ ಜನಗಳಿಗೂ ಸಾಕಾಗಿತ್ತು ಅಂತ. ಸೊ ಈ ಸನ್ನಿವೇಶ ಇದೆಯಲ್ಲ, ಟ್ರಂಪ್ಗೆ ಮತ್ತು ನೆತನ್ಯಾಹುಗೆ ಹೆಲ್ಪ್ ಮಾಡಿಬಿಡ್ತಾ ಇದು ಅಟ್ಯಾಕ್ ಮಾಡೋಕ್ಕೆ ಅಂತ. ಇಲ್ಲ, ಇವು CIA ಮತ್ತು ಮೊಸಾದ್ ಕ್ರಿಯೇಟೆಡ್ ಪ್ರೊಟೆಸ್ಟ್ ಒಂದು ಏನಪ್ಪಾ ಅಂದ್ರೆ ಇಂಥವ್ರದೆಲ್ಲ ನೀವು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊರಿ, ನೀವು ಲಿಬರಲೈಸೇಷನ್ ಇದಕ್ಕೆ ಬರ್ರಿ, ಇವು ಬುರ್ಕಾ ಬಿಟ್ಬಿಡ್ರಿ, ಈ ಟೈಪ್ ಅದು ಇವೆಲ್ಲ ಸಿವಿಲ್ ವಾರ್ ಟ್ರಿಗರ್ ಮಾಡೋದಕ್ಕೆ ಇವೆಲ್ಲ ಏನಪ್ಪಾ CIA ಮೊಸಾದ್ ಅವರೆಲ್ಲ ಜನರನ್ನ ಹುಟ್ಟುದುಂಬಿಸಿ ಅವ್ರನ್ನ ಏನಪ್ಪಾ ಅಂದ್ರೆ ಅವ್ರ ಸುಪ್ರೀಂ ಲೀಡರ್ ವಿರುದ್ಧ ಹೋಗ್ತಕ್ಕಂತ ಮಾಡ್ತಕ್ಕಂತ ಕಿತಾಪತಿ ಇದು. ಬಟ್ ಆಕ್ಚುಲಿ ಕೇಳಿಸ್ತಾ ಇದೆ ಕೇಳಿಸ್ತಾ ಹೇಳಿ ವೆಂಕಟೇಶ್ ನಾಯಕ್ ಅವರೇ. ಓಕೆ, ಸೊ ಇದು ಏನಂತಂದ್ರೆ ನೀವು ಖಾಮೇನಿ ವಿರುದ್ಧ ಎಷ್ಟು ಇದೆ ಪ್ರೊಟೆಸ್ಟ್, ಖಾಮೇನಿ ಇನ್ ಫೇವರ್ ಎಷ್ಟಿದೆ. ಇವತ್ತು ಫ್ಯೂನರಲ್ ನೋಡ್ರಿ ಲಕ್ಷಾನ್ಗಟ್ಲೆ ಜನರು ಬಂದಿದ್ದಾರೆ. ಈಗ ಏನಂತಂದ್ರೆ ಖಾಮೇನಿ ಏನಪ್ಪಾ ಅಂದ್ರೆ ಸ್ಯಾಕ್ರಿಫೈಸ್ ಮಾರ್ಟಿಯರ್ ಅಂದ್ರೆ ಹಿ ಡೈಡ್ ವಿತ್ ಹಿಸ್ ಬೂಟ್ಸ್ ಆನ್ ಅಂತ ವಾರ್ ಫೀಲ್ಡ್ದಲ್ಲಿ ಹುತಾತ್ಮ ಆದಂತ ಒಂದು ಲೀಡರ್ ಅಂತ ಯಾವಾಗ ಇದಾಯ್ತು, ಎಲ್ಲ ಕಡೆ ಪ್ರೊಟೆಸ್ಟ್ ಇದೆ ವರ್ಲ್ಡ್ ವೈಡ್, ನಾಟ್ ಓನ್ಲಿ ಇನ್ ಇರಾನ್. ದ ಕೈಂಡ್ ಆಫ್ ಸಪೋರ್ಟ್ ಈ ರಿಸೀವ್ಡ್. ನಮ್ಮ ಸ್ವತಂತ್ರ ಕಾಲದಲ್ಲಿ ಭಗತ್ ಸಿಂಗ್ ಹೇಳ್ತಾ ಇದ್ದ, ಎಲ್ಲಿವರೆಗೆ ನನ್ನ ಆಹುತಿ ಆಗೋದಿಲ್ಲ ಅಲ್ಲಿವರೆಗೆ ಕ್ರಾಂತಿ ಏನಪ್ಪಾ ಅಂದ್ರೆ ಈ ಬ್ರಿಟಿಷ್ ವಿರುದ್ಧ ಕ್ರಾಂತಿ ಏನಪ್ಪಾ ಅಂದ್ರೆ ಉತ್ಪನ್ನ ಆಗಕ್ಕೆ ಸಾಧ್ಯ ಇಲ್ಲ ಅಂತಕೊಂಡು ಅದೇ ಉದಾಹರಣೆನ ಇವತ್ತು ಏನಪ್ಪಾ ಅಂದ್ರೆ ನಾವು ಖಾಮೇನಿಯವರಿಗೆ ಕೊಡಬಹುದು. ಯಾಕಂದ್ರೆ ಒಂದ್ ವೇಳೆ ಅವರು ನ್ಯಾಚುರಲ್ ಆಗಿ ಇವರು ಅಮೆರಿಕನ್ದು ಮತ್ತೆ ಇಸ್ರೇಲ್ದು ಮಿಸ್ಕ್ಯಾಲ್ಕುಲೇಷನ್ಸ್. ಏನು ಮಿಸ್ಕ್ಯಾಲ್ಕುಲೇಷನ್ ಅಂದ್ರೆ ಎಲ್ಲಿವರೆಗೆ ಖಾಮೇನಿನ ಎಲಿಮಿನೇಟ್ ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಏನಪ್ಪಾ ಅಂದ್ರೆ ರೆಜಿಮ್ ಚೇಂಜ್ ಮಾಡಕ್ ಆಗೋದಿಲ್ಲ ಅಂತಕ್ಕೊಂದು ಒಂದು ಮಿಸ್ಕ್ಯಾಲ್ಕುಲೇಷನ್ ಇದು. ಈಗ ರೆಜಿಮ್ ಚೇಂಜ್ ಮಾಡೋದು ದೂರ ಉಳಿತು. ಈಗ ಏನಂತಂದ್ರೆ ಅವರು ಅಮೆರಿಕ ಇವರಿಂದ ಬೆನ್ನತ್ತಿದ ಸಲುವಾಗಿ ಎಲ್ಲ ಮಿಲಿಟರಿ ಹೈರಾರ್ಕಿಯಲ್ಲಿ, ಜುಡಿಷರಿಯಲ್ಲಿ, IRGCಯಲ್ಲಿ ಮತ್ತೆ ಸುಪ್ರೀಂ ಲೀಡರ್ದಲ್ಲಿ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಯಾರು ಒನ್ ಆಫ್ಟರ್ ಅದರ್ ಟೇಕ್ ಓವರ್ ಮಾಡ್ಬೇಕಂತ ಸಿಸ್ಟಮ್ ಇಸ್ ಇನ್ ಪ್ಲೇಸ್. ಇದು ಸುಪ್ರೀಂ ಲೀಡರ್ ವಾಸ್ ನಾಟ್ ಜಸ್ಟ್ ಎ ಶಿಯಾ ಲೀಡರ್, ಈ ವಾಸ್ ಎ ಏನಪ್ಪಾ ಅಂತಂದ್ರೆ ಈ ವಾಸ್ ಎ ಫಿಲಾಸಫಿ, ಈ ವಾಸ್ ಅನ್ ಐಡಿಯಾ, ಈ ವಾಸ್ ಏನಪ್ಪಾ ಅಂದ್ರೆ ಸತ್ತ ನಂತರನು ಇದೇನಪ್ಪ ಅಂದ್ರೆ ಸಿಸ್ಟಮೆಟಿಕಲ್ ಆಗಿ ಇದೆಲ್ಲ ಅಟ್ಯಾಕ್ ಏನಾಯ್ತಲ್ಲ, ಪ್ರಿಸೈಸ್ ಅಟ್ಯಾಕ್ ಸುಪ್ರೀಂ ಲೀಡರ್ ಪರ್ಮಿಷನ್ ತಗೊಂಡ್ ಮಾಡಿದ್ರೆ ಸುಪ್ರೀಂ ಲೀಡರ್ ವಾಸ್ ಡೆಡ್ ಆಲ್ರೆಡಿ. ದಟ್ ಮೀನ್ಸ್ ಆ ಪ್ರೊಸೆಸ್, ಆ ಐಡಿಯಾಲಜಿ ಇದೆ ಅಂತ ಹೇಳ್ಕೊಂಡು ಇವೆಲ್ಲ ಅಟ್ಯಾಕ್ ಸಕ್ಸಸ್ಫುಲ್ ಆದವು. ಅಂಡ್ ಮೋರ್ ಎವರ್ ಕೆಲವೊಂದು ಇದೇನಪ್ಪ ಅಂದ್ರೆ ಪ್ರಿಸೈಸ್ ಬಹರೀನ್ ಇದೆ. ಬಹರೀನ್ ಏನಪ್ಪ ಅಂದ್ರೆ 80% ಶಿಯಾಜ್, ಬಟ್ ಅಲ್ಲಿದ್ದ ರಾಜ ಸುನ್ನಿ. ಅಲ್ಲಿ ಹೋಗಿ ಒಂದು ಹೋಟೆಲ್ದಲ್ಲಿ, ಇದೇ ಹೋಟೆಲ್ದಲ್ಲಿ ಟಾರ್ಗೆಟ್ ಮಾಡ್ಬೇಕಂತ ಒಂದು ಇಂಟೆಲಿಜೆನ್ಸ್ ಎಲ್ಲಿಂದ ಸಿಕ್ತು, ಅಲ್ಲಿಂದನೇ ಸಿಕ್ಕಿರ್ತದೆ. ಈಗ ಏನಂತಂದ್ರೆ ಇಸ್ರೇಲ್ದಲ್ಲಿ ಒಂದು ಹೋಟೆಲ್ದಲ್ಲಿ ಅಟ್ಯಾಕ್ ಆಯ್ತು, ಅಲ್ಲಿ ಅಮೆರಿಕನ್ ಸೋಲ್ಜರ್ಸ್ ಇದ್ರು, ಬ್ಯಾರನ್ದಲ್ಲಿ ಅಮೆರಿಕನ್ ಸೋಲ್ಜರ್ಸ್ ಇದ್ರು. ಇವತ್ತು ಅಮೆರಿಕ ಅಫಿಷಿಯಲಿ ಏನು ಡಿಕ್ಲೇರ್ ಮಾಡ್ತಾ ಇದೆ ಅಲ್ಲ, 3 soldiers ಡೆಡ್, 5 injured ಅಂತ. ಮೈ ಫೋರ್ಟ್ ಮತ್ಲಬ್ ಮೋರ್ ದನ್ 200 soldiers have been killed. ಯಾವಾಗ ಬಾಡಿ ಬ್ಯಾಗ್ಸ್ ನೀವು ಎಷ್ಟಂತ ಹೈಡ್ ಮಾಡಕ್ ಇದು ಮಾಡ್ತೀರಿ, ಯಾವಾಗ ಬಾಡಿ ಬ್ಯಾಗ್ಸ್ ಅಮೆರಿಕದ ಹೋಗ್ತದ ಅವಾಗ ಏನಪ್ಪ ಟ್ರಂಪ್ ಮೇಲೆ ಪ್ರೆಷರ್ ಬಿಲ್ಡಪ್ ಆಗ್ತದ. ನಾನು ಇದು ಅಲ್ಲಿ ಅಮೆರಿಕದಲ್ಲಿ ಜನರೇಟ್ ಆಗ್ತಕ್ಕಂತ ಒಪಿನಿಯನ್ ಇನ್ ಫೇವರ್ ಆಫ್ ಟ್ರಂಪ್ ಆರ್ ಅಗೇನ್ಸ್ಟ್ ಟ್ರಂಪ್, ದೋಸ್ ಹೂ ಆರ್ ಇನ್ ಫೇವರ್ ಆಫ್ ಟ್ರಂಪ್ ನಿನ್ನೆ 35% ಒಪಿನಿಯನ್ ಇದ್ದದ್ದು ಇವತ್ತು 25% ಡ್ರಾಪ್ ಆಗಿದೆ. ಯಾಕಂದ್ರೆ ಒಂದಿಲ್ದ ಒಂದ್ ದಿವಸ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಇಫ್ 2 elephants fight, ಇಟ್ ಇಸ್ ದ ಗ್ರಾಸ್ ದಟ್ ಸಫರ್ಸ್ ಅಂತ ತಿಕ್ಕೊಂದು. ಯಾವ ಮೂಲೆಯಲ್ಲಿ ಯಾವ ಏನಪ್ಪ ಇದಿದ್ರು ಎಕನಾಮಿಕಲಿ ಹಿಟ್ ಆತಾನ, ಅವ್ನು ಸಫರ್ ಆತಾನ. ಸೊ ದ ಸೂನರ್ ಇಟ್ ಇಸ್ ಅಂಡರ್ಸ್ಟುಡ್ ದ ಬೆಟರ್ ಇಟ್ ಈಸ್. ಯಾಕಂದ್ರೆ ಇರಾನ್ ಏನು ಹೇಗೆ ಮಾಡ್ತಾ ಇದೆಯಲ್ಲ, ದ ಕೈಂಡ್ ಆಫ್ ಅಟ್ಯಾಕ್ಸ್, ಪ್ರಿಸೈಸ್ ಅಟ್ಯಾಕ್ಸ್ ಏನ್ ಮಾಡ್ತಾ ಇದೆಯಲ್ಲ,
ಅದು ಏನ್ ಮಾಡ್ತದೆ ಅಂದ್ರೆ ಮುಂದೆ ನಿಮ್ಗ ಧೈರ್ಯ ಸಹ ಬಂದಿರಬಾರದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ. ಅವ್ರಿಗೆ ಏನಪ್ಪ ಅಂದ್ರೆ ಎಕ್ಸಿಸ್ಟೆನ್ಸ್ ಇದಿದೆ, ದೇ ಹಾವ್ ಗಾಟ್ ನೋ ಅದರ್ ಆಪ್ಷನ್ ದೆನ್ ಟು ಫೈಟ್. ಈಗ ಏನಂತಂದ್ರೆ ಮೀಕ್ ಸರೆಂಡರ್. ಈಗ ವೆನೆಜುವೆಲಾ ಹೆಂಗೇನಂತಂದ್ರ ಅವರು ಟ್ರಂಪ್ ಏನಪ್ಪ ಅಂದ್ರೆ ನಿಂದೆ ಆಯಿಲ್, ನಿಂದೆ ರಾಜ, ನೀನ್ ಏನ್ ಬೇಕಾದ್ರೆ ಮಾಡಂತ ಸರೆಂಡರ್ ಆಗಿದ್ರೆ ಇವತ್ತು ಕಿಡ್ನಾಪ್ ಆಗ್ತಿದ್ದಿಲ್ಲ. ಅವ್ರು ಸರೆಂಡರ್ ಆಗ್ಲಾರ ಸಲವೇ ಕಿಡ್ನಾಪ್ ಮಾಡ್ಕೊಂಡು ಬಂದು ಇಲ್ಲಿ ಬಂದ್ರು. ಸೊ ಈ ಡೈಡ್ ಹೀರೋಯಿಕ್ ಡೆತ್. ಏನಪ್ಪಾ ಅಂದ್ರೆ ಒಂದು ವರ್ಲ್ಡ್ ದಲ್ಲಿ ಇದು ಲಕ್ನೋದಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ನಮ್ದು ಅಲಿಗಢದಲ್ಲಿ ನೋಡ್ರಿ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ನೋಡ್ರಿ, ಬೆಂಗಳೂರಲ್ಲಿ ನೋಡ್ರಿ, ವೈ ಆಲ್ ಆಫ್ ಅ ಸಡನ್ ಏನಪ್ಪಾ ಅಂದ್ರೆ ದರ್ ಇಸ್ ಏನಪ್ಪಾ ಅಂದ್ರೆ ಸಪೋರ್ಟ್ ಇನ್ ಫೇವರ್ ಆಫ್ ಕಾಮಿನಿ. ಏನಪ್ಪಾ ಅಂದ್ರೆ ಆ ಡೆತ್ ಆದ ನಂತರ ಯಾವ ತರ ಏನು ಸಪೋರ್ಟ್ ಬಂತಂದ್ರೆ ಇದು ಅಮೆರಿಕೆಗೆ ಮತ್ತೆ ಇಸ್ರೇಲ್ಗೆ ದೊಡ್ಡ ತಲೆನೋವು. ಮುಂದಿನ ದಿವಸಗಳ ಪಬ್ಲಿಕ್ ಒಪಿನಿಯನ್ ಏನಾದ್ರೂ ಅಪೋಸಿಟ್ ಬಿಲ್ಡಪ್ ಆದ್ರೆ ದೇ ಕೆನಾಟ್ ಕ್ಯಾರಿ ಫಾರ್ವರ್ಡ್ ದಿಸ್ ಏನಪ್ಪಾ ಅಂದ್ರೆ ಬ್ರೂಟಲ್ ವಾರ್ ಅಗೇನ್ಸ್ಟ್ ಇರಾನ್. ಫೈನ್.